ಹಾಯ್, ಈ ಬೈಕ್ ಬಂದು ನಿಮಗೆ ಟ್ರಯಂಫ್ ಟ್ರ್ಯಾಕರ್ 400 ಅಂತ. ಮುಂಚೆನೂ ಈ ಗಾಡಿ ನೀವು ನೋಡಿದ್ರಿ ಅಂತ ಅನಿಸುತ್ತೆ ಇಂಟರ್ನೆಟ್ಟಲ್ಲಿ ಅಥವಾ ಎಲ್ಲಾದರೂ ಗಾಡಿ ನೋಡಿರ್ತೀರ. ಇದು 400 cc ಅಲ್ಲ, ಹೆಸರು ಮಾತ್ರ 400 ಟ್ರ್ಯಾಕರ್ 400 ಅಂತ. ಇಂಜಿನ್ ಬಂದ್ಬಿಟ್ಟು 350 cc. ಯಾಕೆ 400ಇಂದ ಫಸ್ಟು 400 ಇತ್ತು, ಈಗ ಯಾಕೆ 350 ಮಾಡಿದ್ರು ಅಂತಂದರೆ ಜಸ್ಟ್ ಬಿಕಾಸ್ ಜಿ ಎಸ್ ಟಿ ಕಡಿಮೆ ಆಗುತ್ತೆ. 350 cc ಇದ್ದರೆ 18% GST ಬೀಳುತ್ತೆ. 350 cc ಜಾಸ್ತಿ ಹೋಯಿತು ಅಂತಂದರೆ ಜಿ ಎಸ್ ಟಿ ಜಾಸ್ತಿ ಆಗುತ್ತೆ, ಆನ್ ರೋಡ್ ಪ್ರೈಸು ಜಾಸ್ತಿ ಆಗುತ್ತೆ. ಜಾಸ್ತಿ ಜನ ಇದನ್ನು ತೊಗೋಬೇಕು ಅಂತ ಮನ್ಸು ಮಾಡೋದಿಲ್ಲ. ಸೊ ಈಗ ಈ ಗಾಡಿ ಆನ್ ರೋಡ್ ಪ್ರೈಸ್ ಆಲ್ಮೋಸ್ಟು 320 ಇದೆ, 3,20,000 ಇದೆ. ಯಾರು ಬೇಕಾದರೂ ಅಫೋರ್ಡ್ ಮಾಡ್ಬೋದು. ಸೊ 350 cc ಬರೋದಕ್ಕೆ ಒಂದು ರೀಸನ್ ನಿಮಗೆ ಹೇಳಿದ್ದೀನಿ, ನಿಮಗೆ ಅರ್ಥ ಆಗಿರ್ಬೋದು ಮೇ ಬಿ. ಆ್ಯಂಡ್ ಈ ಗಾಡಿ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೇನ್ ಮಾಡೋದಾದರೆ 40 bhp 32 Nm ಟಾರ್ಕ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಬೆಸ್ಟ್ ಎವರ್ ಕಾಂಬಿನೇಷನ್. ಯಾಕೆ ಅಂತಂದರೆ BHP ಬಂದು 40 ಇತ್ತು, 32 Nm ಟಾರ್ಕ್ ಇತ್ತು ಅಂತಂದರೆ ಪಿಕಪ್ಗೆ ಮತ್ತು ಸ್ಪೀಡಿಂಗಿಗೆ ಒಳ್ಳೆ ಕಾಂಬಿನೇಷನ್ ಇದು. ಸೊ ನಿಮಗೆ ಇನಿಷಿಯಲ್ ಪಿಕಪ್ ತುಂಬಾ ಇರುತ್ತೆ 32 Nm ಟಾರ್ಕ್ ಕೊಟ್ಟರೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ಈ ಗಾಡಿ ನನಗನ್ನಿಸ್ತು ಬೆಸ್ಟ್ ಅಂತ. ನನಗೆ ಈ ಗಾಡೀಲಿ ತುಂಬಾ ಇಷ್ಟ ಆಗಿದ್ದು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಶಾಕ್ ಅಬ್ಸರ್ವರ್ಸ್ ತುಂಬ ಸ್ಟ್ರಾಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಅಪ್ಸೈಡ್ ಡೌನ್ಸ್ ಇತ್ತೀಚೆಗೆ ಬರ್ತಿರೋವಂಥ ಗಾಡಿಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಆಲ್ಮೋಸ್ಟ್ ಎಲ್ಲ ಅಪ್ಸೈಡ್ ಡೌನ್ಸ್ ಕೊಡ್ತಾರೆ. ಬಟ್ ಸೈಜ್ ಚಿಕ್ಕದಾಗಿರುತ್ತೆ. ಹಿಂಗಿದ್ರೆ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ, ಸೇಫ್ ಇರುತ್ತೆ ನಿಮಗೆ ಓಡ್ಸೋಕ್ಕೆ. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸು ಮುಂದ್ಗಡೆ ನಿಮ್ಗೆ ಏನಾದರೂ ಜಾಸ್ತಿ ಕುಲುಕ್ತಾ ಇದೆ ಅಂತಂದರೂ ಕೂಡ ನಿಮಗೆ ತುಂಬಾ ಅವಾಯ್ಡ್ ಮಾಡುತ್ತೆ.